ನಮ್ಮಲ್ಲಿ ಈಗ ಒಂದು ರಾಜ್ಯ ಅಂತಂದಾಗ 7 ಅಂಶಗಳಿರಬೇಕು ಅಂತ ಮಹಾಭಾರತದಲ್ಲಿ ಬರುತ್ತೆ. ರಾಜ ಇರಬೇಕು ಅಂದರೆ ರಾಜ್ಯ ಇರಬೇಕು, ಮಂತ್ರಿ ಇರಬೇಕು, ಸಲಹೆ ಕೊಡುವಂತಹ ಗುರು ಇರಬೇಕು, ಮತ್ತು ಬೊಕ್ಕಸ ಇರಬೇಕು. ಸಂಪತ್ತಿಲ್ಲ ಅಂತಂದರೆ ಆಗೋದಿಲ್ಲ. ಕೋಶ ಇರಬೇಕು, ಅಂದರೆ ಕೋಶ ಅಂತ ಸಂಪತ್ತಾಯ್ತಲ್ಲ. ಕೋಟೆ ಇರಬೇಕು ಭದ್ರತೆಗೆ, ಇನ್ನು ಬಲ ಇರಬೇಕು. ಇವಿಷ್ಟಿದ್ರೆ ಒಂದು ಸಂಪೂರ್ಣ ವ್ಯವಸ್ಥಿತವಾದಂತಹ ರಾಜ್ಯ ಅಂತ ಆಗತ್ತೆ. ಇಲ್ಲ, ನಡೆಯೋದಿಲ್ಲ. ಬೊಕ್ಕಸ ಬರೋದಾಯ್ತು ಅಂತಂದ್ರೆ ಕೇರಳ ಕಥೆ ಆಗತ್ತೆ. ಬೊಕ್ಕಸಕ್ಕೆ ಸಂಪನ್ಮೂಲ ಕ್ರೋಢೀಕರಣ ಹೇಗೆ ಮಾಡಬೇಕು ಅಂತ ಎಲ್ಲವೂ ಕೂಡ ನಾವು ಶಿವಪ್ಪನಾಯಕನ ಆಡಳಿತ ವೈಖರಿ ನೋಡಿದಾಗ ನಮಗೆ ಮೋದಿ ನೆನಪಾಗತ್ತೆ ಅಂತ. ನಮಗೆ ನೆನಪಾಗೋದು ಅಷ್ಟು ಸ್ಟ್ರೈಟ್ ಫಾರ್ವರ್ಡು. ಅವನು ಸೇನೆಗೆ ಹೆಚ್ಚು ಒತ್ತು ಕೊಡಲೇ ಇಲ್ಲ. ಅವನು ಹೆಚ್ಚಾಗಿ ಈ ರೀತಿಯ ತಂತ್ರಜ್ಞಾನವನ್ನು, ಆ ಗ್ರೆನೇಡ್ ಮತ್ತು ತುಪಾಕಿಗಳನ್ನು ಬಳಸಿದ್ದನ್ನೇ ನಾವು ಹೆಚ್ಚು ಕಾಣಬಹುದು. ಮತ್ತು ಭೂಮಿಯನ್ನು ಅವನು 4 ಭಾಗ ಮಾಡ್ತಾನೆ. ಅಲ್ಲಿ ಯಾವ ಥರ ಆ ಭೂಮಿ, ಯಾವ ಮಣ್ಣಿನಲ್ಲಿ ಎಷ್ಟರ ಮಟ್ಟದಲ್ಲಿ ಬೆಳೆ ಬೆಳೆಯುತ್ತೆ ಎಂಬುದನ್ನು ಅರಮನೆಯ ಖರ್ಚಿನಲ್ಲಿ ಒಂದೇ ಥರ ಕೃಷಿ ಮಾಡಿಸಿ ಅದರ ಒಟ್ಟು 4 ರೀತಿಯ ಮಣ್ಣನ್ನು ಗುರುತಿಸ್ತಾನೆ. 4 ರೀತಿಯ ಮಣ್ಣು ಗುರುತಿಸಿ ಅದಕ್ಕೆ ಕರ ಹಾಕುವ ಪದ್ಧತಿಯನ್ನು ಜಾರಿಗೆ ತಂದಂಥವನು ಶಿವಪ್ಪನಾಯಕ. ಮಣ್ಣಲ್ಲಿ ಯಾವ ರೀತಿ 4 ರೀತಿ ಗುರುತಿಸಿ ಕರ ಹಾಕೋದು ಹೇಗೆ? ಅಂದರೆ ಎಲ್ಲ ಮಣ್ಣಿನಲ್ಲೂ ಒಂದೇ ರೀತಿಯಾದ ಫಸಲು ಬರಲಿಕ್ಕೆ ಸಾಧ್ಯವಿಲ್ಲ. ಕೆಲವು ಮಣ್ಣಲ್ಲಿ ಫಸಲೇ ಬರೋದಿಲ್ವಪ್ಪ, ಆ ಮಣ್ಣಿನ ಗುಣ ಅದು. ಅದಕ್ಕೆ ಉತ್ತಮ ಮಣ್ಣಿನ ತೆರಿಗೆ ಹಾಕಿದರೆ ಅದು ಬೆಳೆಗಾರನಿಗೆ ಅನ್ಯಾಯ ಅಲ್ವಾ. ಹಾಗಾಗಿ ಆ ರೀತಿಯ ಒಂದು ವ್ಯವಸ್ಥೆಯನ್ನು ಕೂಡ ತರ್ತಾನೆ. ಒಂದು ಹೊಸ ಪ್ರಯೋಗ ಶಿವಪ್ಪನಾಯಕನ ಕಾಲದಲ್ಲಿ ಆಗಿದೆ, ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ಪ್ರಯೋಗ ಆಗಿದೆ.